PNB ಬ್ಯಾಂಕ್ ಚುನಾವಣೆ ಘೋಷಣೆಯಾಗಿ 28-29 ನಾಮಿನೇಷನ್ಗೆ ಟೈಮ್ ಕೊಟ್ಟಿದ್ರು. ಇವತ್ತು NDA ಅಭ್ಯರ್ಥಿಗಳು ಭಾರತೀಯ ಜನತಾ ಪಾರ್ಟಿ ಮತ್ತು JDSನ ಅಭ್ಯರ್ಥಿಗಳು ಇವತ್ತು ಎಲ್ಲ ಕ್ಷೇತ್ರಕ್ಕೂ ನಾಮಿನೇಷನ್ ಹಾಕಬೇಕು ಅಂತ ಬಂದಿದ್ದೀವಿ. ಈಗಾಗಲೇ ಬಹುತೇಕ ಕ್ಷೇತ್ರಗಳು ನಾವು ನಾಮಿನೇಷನ್ ಹಾಕಿದ್ದೀವಿ. ಮಧ್ಯಾಹ್ನ ಉಳಿದಂಥ ಇನ್ನು 2 ಕ್ಷೇತ್ರಕ್ಕೂ ನಾವು ನಾಮಿನೇಷನ್ ಹಾಕ್ತೀವಿ. PNB ಬ್ಯಾಂಕ್ ಇತಿಹಾಸ ಮೊದಲಿಂದನೂ ರೈತರ ಒಂದು ಸಂಸ್ಥೆ. ಇಲ್ಲಿನ ದೊಡ್ಡ ದೊಡ್ಡ ನಾಯಕರು ಇಲ್ಲಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹೋಗಿದ್ದಾರೆ. ಮೊದಲಿಂದ PNB ಬ್ಯಾಂಕ್ JDS ತೆಕ್ಕೆಯಲ್ಲಿತ್ತು. ಕಳೆದ 2 ಅವಧಿಯಲ್ಲಿ ಕಾಂಗ್ರೆಸ್ ತೆಕ್ಕೆಗೆ ಹೋಗಿದೆ. PNB ಬ್ಯಾಂಕ್ ಏಕೆಂದರೆ ಯಾರು ಅಧಿಕಾರದಲ್ಲಿರ್ತಾರೋ ಅವ್ರಿಗೆ ಅವಕಾಶಗಳು ಹೆಚ್ಚಿರುತ್ತೆ ಅವತ್ತು. ಯಾಕಂದರೆ ಅವ್ರಿಗೆ ಯಾರು ಬೇಕೋ ವೋಟರ್ ಲಿಸ್ಟ್ ಏನು ಬೇಕೋ ಅಂತ ತಯಾರು ಮಾಡ್ಕೋಬೋದು. ಯಾರಿಗೆ ಎಲಿಜಿಬಲ್ ಮಾಡಬೇಕು ಮಾಡ್ಬೋದು, ಯಾರಿಗೆ ಇನ್ಎಲಿಜಿಬಲ್ ಮಾಡ್ಬೋದು. ಆದರೂ ಮತದಾರರು ಬುದ್ಧಿವಂತರು. ಯಾರು ನಾಯಕತ್ವ ಮಾಡಿದ್ರೆ ನಮಗೆ ರೈತರಿಗೆ ಒಳ್ಳೇದಾಗತ್ತೆ ಅಂತ ಮತದಾರರು ಯೋಚನೆ ಮಾಡ್ತಾರೆ. ಇವತ್ತು ಈ ಚುನಾವಣೆಯನ್ನು ನಮ್ಮ ಕೋಲಾರದ ಸಂಸದರಾದಂಥ ಮಲ್ಲೇಶ್ ಬಾಬು ಅವರು, ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರು, ಮಾಜಿ ಶಾಸಕರಾದಂಥ ವೆಂಕಟಮುನಿಯಪ್ಪನವರು, ನಾರಾಯಣಸ್ವಾಮಣ್ಣವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದಂಥ ಸಂಪಂಗ್ ರೆಡ್ಡಿ ಅವರು, JDSನ ಅಧ್ಯಕ್ಷರಾದಂಥ ಪುಟ್ಟರಾಜ್ ಅವರು, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ನಿವೃತ್ತ DSP ಆದಂಥ ಕುಮಾರ್ ಅವರು, ಮಾಜಿ PNB ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಉಣ್ಕುಂದ ವೆಂಕಟೇಶಣ್ಣವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಾಜಿ ಅಧ್ಯಕ್ಷರು, ಹಾಲಿ ಡೈರಿ ಅಧ್ಯಕ್ಷರು ಆದಂಥ ನಮ್ಮ ಮಾರ್ಕಂಡ ಗೌಡರು, ಬೂದಿಕೋಟೆಯ ನಮ್ಮ VSSನ ಅಧ್ಯಕ್ಷರಾದಂಥ ನಮ್ಮ ಸೀತಾರಾಮಣ್ಣವರು, ಮತ್ತು ಇಂದಿನ PNB ಬ್ಯಾಂಕ್ ಅಧ್ಯಕ್ಷರಾದಂಥ ನಮ್ಮ ಅನಿಗಾನಹಳ್ಳಿ ಶಂಕರಣ್ಣವರು, ಗುಟ್ಟಳ್ಳಿ ದೇವರಾಜಣ್ಣವರು, ಮಂಜಯ್ಯನವರು, ತಾಲೂಕ್ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಾದಂಥ ಅಂಬರೀಶ್ ಅಣ್ಣವರು, ಪುರಸಭಾ ಸದಸ್ಯರಾದಂಥ ಕಪಾಲಿ ಶಂಕರ್ ಅವರು, ನಮ್ಮ ಆಲಂಬಡಿ ಜ್ಯೋತಿನಹಳ್ಳಿಯ VSSನ ಅಧ್ಯಕ್ಷರಾದಂಥ ಸತೀಶ್ ಗೌಡರು, ನಮ್ಮ ರಮೇಶ್ ಅವರು, ನಮ್ಮ ಹುಣಸನಹಳ್ಳಿ ಸೀನಣ್ಣವರು, ನಮ್ಮ ಬಾಲಣ್ಣವರು, ಭೈರೇಗೌಡರು ಎಲ್ಲರೂ ಇವತ್ತು ಒಂದು ಸಭೆ ಮಾಡಿ, ಒಕ್ಕಲಿಗರ ಸಂಘದ ಒಂದು ಕಚೇರಿಯಲ್ಲಿ ಸಭೆ ಮಾಡಿ ನಾವು NDA ಅಭ್ಯರ್ಥಿಗಳು ಯಾರಿದ್ದೀವಿ ಒಮ್ಮತವಾಗಿ ಆಯ್ಕೆ ಮಾಡಬೇಕು. ಯಾವುದೇ ಥರ ಗೊಂದಲ ಬರಬಾರ್ದು. ನಮ್ಮಲ್ಲಿ ರಾಜ್ಯದಲ್ಲಿ ಹೆಂಗೆ ನಾವು ಒಗ್ಗಟ್ಟಿದ್ವಿ ಅದೇ ಥರ ಇಲ್ಲೂ ಕೂಡ ಒಗ್ಗಟ್ಟಿರಬೇಕು ಅಂತ ಮಾತಾಡಿ ಇವತ್ತು ಸೂಕ್ತವಾದ ಅಭ್ಯರ್ಥಿಗಳನ್ನ ನಾವು ಆಯ್ಕೆ ಮಾಡಿದ್ದೀವಿ. ಮತದಾರರು ಬುದ್ಧಿವಂತರಿದ್ದಾರೆ. ಮತದಾರರಿಗೆ ಯಾರು ವೋಟ್ ಹಾಕಿದ್ರೆ ಸಂಸ್ಥೆನ ಚೆನ್ನಾಗಿ ಹೇಳ್ಕೊಂಡು ಹೋಗ್ತಾರೆ ಅಂತ ಮತದಾರರಿಗೆ ಗೊತ್ತು. ಖಂಡಿತವಾಗ್ಲೂ ನಮ್ಗೆ ವಿಶ್ವಾಸ ಇದೆ. ಏನು 9 ಕ್ಷೇತ್ರಗಳು ನಮ್ಮ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೋ 9 ಕ್ಷೇತ್ರದಲ್ಲೂ ಕೂಡ NDA ಅಭ್ಯರ್ಥಿಗಳು ಜಯಶೀಲರು ಆಗ್ತಾರೆ ಅಂತ ನನಗೆ ಭರವಸೆ ಇದೆ. ಇದೊಂದು ಸಂಸ್ಥೆ, ರೈತರ ಸಂಸ್ಥೆ ಇರೋದ್ರಿಂದ ಹೆಚ್ಚಿಗೆ ರಾಜಕೀಯ ಬೆರೆಸೋದು ಬೇಡ. ರೈತರನ್ನ ಮನವೊಲಿಸಿ ವೋಟ್ ತಗೋಬೇಕು ಅಂತ ನಾವು ಮನವಿ ಮಾಡಿ ಪ್ರತಿಯೊಂದು ಮತದಾರರ ಹತ್ರ ನಾವು ಮುಖಂಡರು ಹೋಗಬೇಕು ಅಂತ ನಾವು ತೀರ್ಮಾನ ಕೈಗೊಂಡಿದ್ದೀವಿ. ವ್ಯವಸ್ಥಿತವಾಗಿ ಅಂದರೆ ಯಾರಿಗೂ ಮಾಹಿತಿಗಳಿಲ್ದಿರ ಅವರವರಷ್ಟು ಒಳಗಡೆನೇ ಮಾಡ್ಕೊಂಡು ಮಾಡಿದ್ದಾರೆ. ಈಗ ನೀವು ಮತದಾರ ಪಟ್ಟಿ ನೋಡಿ, ಒಂದೊಂದು ಕ್ಷೇತ್ರದಲ್ಲಿ 40 ಜನ, 30 ಜನ, 60 ಜನ ಅಂತ ಇರ್ಬೇಕಂತಾದ್ರೆ ಅದು ಯಾಕೆ ಹಸ್ತಕ್ಷೇಪ ಆಗಿಲ್ಲ ಅನ್ನೋದನ್ನ ನೀವು ತಿಳ್ಕೋಬೇಕು. ನೋಟಿಸ್ ಕೊಟ್ಟಿದ್ದಾರಲ್ವ, 2 ಸಾರಿ ನೋಟಿಸ್ ಅದು ಈಗ ನಾನು ಹೇಳ್ತೀನಲ್ಲ, ಈ ನೋಟಿಸ್ ಕೊಡೋ ವ್ಯವಹಾರಗಳು ಸಾಕಷ್ಟು ಜನ ಅಲ್ಲಲ್ಲ, ನೋಟಿಸ್ ಕೊಡೋ ವ್ಯವಹಾರಗಳು ಚೆನ್ನಾಗಿ ಗೊತ್ತಿದೆ. ಅಧಿಕಾರಿಗಳು ಯಾವ ರೀತಿ ನೋಟಿಸ್ ಕೊಡ್ತಾ ಇದಂತ ಬಹುಶಃ ಇಲ್ಲಿ ನಮ್ಮ ಒಕ್ಕಲಿಗರ ಸಂಘಕ್ಕೂ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದೇನು ರಾತ್ರಿ ಬಂದಲ್ಲೆಲ್ಲ ಒಂದು ಚೀಟಿ ಅಂಟಿಸ್ಬಿಟ್ಟು ಹಿಂಗೆ ಹೋಗ್ತಾ ಇದ್ದಾರೆ. ಇಲ್ಲೂ ಅದೇ ಥರ ನಡೆದಿರೋದು. ಅವ್ರು ಏನು ಬೇಕು ದಾಖಲೆಗಳನ್ನ ಯಾವ ರೀತಿಯಲ್ಲಿ ವ್ಯವಸ್ಥಿತವಾಗಿ ಇಟ್ಕೊಂಡು ಅವರ ಒಂದು ಗೌಪ್ಯತೆನ ಕಾಪಾಡಿಕೊಂಡು ಯಾವ ರೀತಿಯಲ್ಲಿ ವ್ಯವಸ್ಥಿತ ಸಂಚು ಮಾಡಬೇಕು ಆ ಥರ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಸಹ ನಾನು ಹೇಳ್ಬೋದು, ನಾನು ನೋಟಿಸ್ ಕೊಟ್ಟಿದ್ದೀನಿ, ಅವ್ರಿಗೆ ಸಿಕ್ಕಿಲ್ಲ ಅಥವಾ ಇನ್ನೊಂದು. ಈಗ ಒಂದು ಸಂಸ್ಥೆ ಅಂತ ಹೇಳಿದ್ರೆ ಅಲ್ಲಿ ಒಂದು ರಿಜಿಸ್ಟರ್ ಆಗಿದೆ. ನೋಟಿಸ್ ಕೊಡಬೇಕಾದ್ರೆ ಸೆಕ್ರೆಟರಿ ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಫೋನ್ ನಂಬರ್ ಇದೆ, ಎಲ್ಲ ಇದೆ. ಆದರೆ ಒಂದೆಲ್ಲೋ ರಾತ್ರಿ ಒಂದು ಅಂಟಿಸ್ಬಿಟ್ಟು ನಾವು 3 ನೋಟಿಸ್ ಕೊಟ್ಟಿದ್ದೀವಿ. ನೀವು ಅದಕ್ಕೆ ಲೆಕ್ಕ ಹಾಕೊಂಡ್ರೆ ನಾವು ನೋಟಿಸ್ಗೆ ರಿಪ್ಲೈ ಕೊಟ್ಟಿದ್ದಾಗೂ ಸಹ ಅವ್ರಿಗೆ ಇನ್ನೂ ಗೊತ್ತಿಲ್ಲ. ನೀವು ಫಸ್ಟ್ ನೋಟಿಸ್ ಕೊಟ್ಟರೆ ರಿಪ್ಲೈ ಕೊಟ್ಟಿಲ್ಲ, ಸೆಕೆಂಡ್ ನೋಟಿಸ್ ಕೊಟ್ಟರೆ ರಿಪ್ಲೈ ಕೊಟ್ಟಿಲ್ಲ, 3ನೇ ನೋಟಿಸ್ ಅಂತ ಹೇಳಿದೆ. ಅದಕ್ಕೆ ಎಲ್ಲರೂ ದಾಖಲೆಗಳನ್ನ ವ್ಯವಸ್ಥಿತವಾಗಿ ಕೊಟ್ಟಿದೆ. ಅದೇ ರೀತಿ ಇಲ್ಲೂ ನಡ್ಕೊಂಡು ಹೋಗಿರೋದು. ಅದನ್ನು ನಾವು ಸುಮ್ಮನೆ ಅದನ್ನ ಒಂದು ಕಾಂಟ್ರವರ್ಸಿ ಅಂತ ಮಾತಾಡೋದು ಬೇಡ. ಆಯಿತು, ಮತದಾರಿದ್ದಾರೆ, ಏನು ತೀರ್ಮಾನ ಮಾಡ್ತಾರೆ ಅದ್ರ ಮೇಲೆ ನಾವು ಹೋಗೋಣ. ಇಲ್ಲ, ಅದು ಸ್ಟೇಜ್ ತಗೊಳ್ಳೋದು ಅಥವಾ ಇನ್ನೊಂದು ಇದು ವ್ಯವಸ್ಥಿತವಾಗಿ ನಡೆಯೋದು ಅಂತ ಬೇರೆ ವಿಚಾರ. ಕಾಲಾವಕಾಶ ಕಡಿಮೆ ಇರೋದ್ರಿಂದ ಅದು ಆಗುವುಗಳನ್ನ ನಾವು ವಿಚಾರ ಮಾಡ್ಕೊಂಡು ಬೇಡ ಕೋರ್ಟ್ಗೆ ಯಾಕೆ ಹೋಗ್ಬೇಕು, ಇಲ್ಲೇ ಜನಗಳ ಮಧ್ಯದಲ್ಲೇ ಹೋರಾಟ ಮಾಡಿ ಜನಗಳ ಮಧ್ಯದಿಂದಲೇ ಜಯ ಅಂತ ಪಡ್ಕೊಳ್ಳೋಣ ಅಂತ ಯೋಚನೆ ಮಾಡಿ ನಾವು ಜನಗಳ ಹತ್ರನೇ ಹೋಗ್ತೀರಿ. ನ್ಯಾಯಾಲಯಕ್ಕೆ ಏನು ಬೇಕಾಗಿಲ್ಲ, ಜನಗಳು ತಾನೇ ನಮಗೆ ತೀರ್ಪು ಕೊಡೋರು. ಆದ್ದರಿಂದ ಜನಗಳ ಹತ್ರನೇ ಹೋಗ್ತೀವಿ.